ಗ್ರೀನೋಬಲ್ಸ್ ಕನ್ನಡ ದಿನಪತ್ರಿಕೆಯ ಸಂಸ್ಥಾಪಕ ಸಂಪಾದಕರ ಪ್ರಥಮ ಪುಣ್ಯಸ್ಮರಣೆಯ ಅಂಗವಾಗಿ ಕಲಬುರಗಿ ಹೊರವಲಯದ ಗೀತಾನಗರದಲ್ಲಿನ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ಬ್ರಹ್ಮ ಭೋಜನವನ್ನು ಆಯೋಜಿಸಲಾಗಿತ್ತು. ಗ್ರೀನೋಬಲ್ಸ್ ಕನ್ನಡ ದಿನಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾದ ರಾಜೇಂದ್ರ ತಮ್ಮಣ್ಣಪ್ಪ ಪಾಟೀಲ್ ಅವರು ಈಶ್ವರನ ಮಡಿಲನ್ನು ಸೇರಿ 1 ವರ್ಷವಾಯಿತು. ಈ ಪ್ರಯುಕ್ತ ಅವರ ಪ್ರಥಮ ಪುಣ್ಯಸ್ಮರಣೆ ಶುಕ್ರವಾರ ದಿನಾಂಕ 24 ಜನವರಿ 2025ರಂದು ಸಾಯಂಕಾಲ 5 ಗಂಟೆಗೆ ಅಮೃತ ಸರೋವರ ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ ಗೀತಾನಗರ ಸೇಡಂ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಸಂದೇಶ ಮತ್ತು ನುಡಿನಮನ ಸಲ್ಲಿಸಲು ರಾಜಯೋಗಿ ಬಿಕೆ ಪ್ರೇಮ್ ಅಣ್ಣನವರು, ರಾಷ್ಟ್ರೀಯ ಉಪಾಧ್ಯಕ್ಷರು ಸಮಾಜ ಸೇವಾ ವಿಭಾಗ ಮೌಂಟ್ ಅಬು ಹಾಗೂ ರಾಜಯೋಗಿನಿ ಬಿಕೆ ವಿಜಯ ಅಕ್ಕನವರು, ಮುಖ್ಯಸ್ಥರು ಬ್ರಹ್ಮಕುಮಾರೀಸ್ ಕಲಬುರಗಿ ವಿಭಾಗ ಇವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಾರದಾ ರಾಜೇಂದ್ರ ಪಾಟೀಲ್ ಕಲಬುರಗಿ, ಡಾಕ್ಟರ್ ಲಕ್ಷ್ಮೀ ರಾಜೇಂದ್ರ ಪಾಟೀಲ್ ಮುಖ್ಯಸ್ಥರು, ಗ್ರೀನೋಬಲ್ಸ್ ಕನ್ನಡ ದಿನಪತ್ರಿಕೆ ಕಲಬುರಗಿ ಜಯಶೀಲಾ ಮತ್ತು ಶಿವಕುಮಾರ ರಾಜೇಂದ್ರ ಪಾಟೀಲ್, ಪದ್ಮಪ್ರಿಯಾ ಮತ್ತು ಅಶೋಕ್ ರಾಜೇಂದ್ರ ಪಾಟೀಲ್ ಸ್ಥಾನಿಕ ಸಂಪಾದಕರು, ಗ್ರೀನೋಬಲ್ಸ್ ಕನ್ನಡ ದಿನಪತ್ರಿಕೆ ಗೌರಿ ಮತ್ತು ಕೃಷ್ಣ ಕಿಶೋರ್ ರೆಡ್ಡಿ ಹೈದರಾಬಾದ್, ಮೊಮ್ಮಕ್ಕಳು ಮತ್ತು ಸಮಸ್ತ ಮಾಲಗತಿ ಪರಿವಾರ ಮತ್ತು ಬಂಧುಗಳು ಉಪಸ್ಥಿತರಿದ್ದರು. ಇದೇ ವೇಳೆ ರಾಜೇಂದ್ರ ಪಾಟೀಲ್ ನಡೆದು ಬಂದ ದಾರಿಯ ಕುರಿತು ಚಿತ್ರ ರೂಪಾಂತರ ಪ್ರದರ್ಶನವಾಯಿತು. ಕುಮಾರಿ ಸ್ನೇಹ ಕಿಶೋರ್ ರೆಡ್ಡಿ, ಕುಮಾರಿ ಪರೇಣ್ ಅಶೋಕ್ ಪಾಟೀಲ್ ಮತ್ತು ಬ್ರಹ್ಮಿಣಿ ಕಿಶೋರ್ ರೆಡ್ಡಿ ಇವರು ನಿರೂಪಣೆ ಮಾಡಿದರು. ಆಮೇಲೆ ನಾವರಿಗೆ ನಗುವಿನಿಂದ ಹೇಳ್ತಿದ್ದೆ, ಆ ದಿನಗಳಲ್ಲಿ ಖೈತಾನ್ ಫ್ಯಾನ್ ಅಡ್ವರ್ಟೈಸ್ಮೆಂಟ್ ಇರ್ತಿತ್ತು. ಖೈತಾನ್ ಫ್ಯಾನ್ ನೇಮ್ ಈಸ್ ಇನಫ್. ಹಾಗೆ ನಾ ಹೇಳ್ತಿದ್ದೆ ಪಾಟೀಲನ್ನವ್ರ ನೇಮ್ ಈಸ್ ಇನಫ್. ಅಷ್ಟು ಹೇಳಿದ್ರೆ 18 ಕೆಲಸಗಳು ಆಗ್ತವೆ. ಆಮೇಲೆ ಒಂದು ಆರ್ಟಿಕಲ್ ಸಂಗ್ರಹ ಮಾಡಿದ್ದೆ, ಫುಡ್ ಫಾರ್ ಥಾಟ್. ಅದನ್ನು ಇಂಗ್ಲಿಷ್ನೊಳಗೆ ಪ್ರಿಂಟ್ ಮಾಡಿ ಸಾಮಾನ್ಯ ಜನರಿಗೆ ತಲುಪುವ ಹಾಗೆ ಮಾಡಿದ್ರು. ಹೀಗೆ ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ವಿಸ್ತಾರವಾಗಿ ವಿಜಯ ಹೇಳಿದ್ದಾರೆ. ಅವರು ಹೇಗೆ ಶ್ರೀಲಂಕ ಹೇಳಿದ್ರಲ್ಲ, ಅವ್ರ ಸಿಸ್ಟರ್ ಛವಿ ವಿಜಯ ಬ್ಯಾಂಕಲ್ಲಿ ನೋಡ್ತಿದ್ರು. ಅವ್ರಿಗೆ ಬಹಳ ಶ್ರದ್ಧೆ ಇತ್ತು. ನಮಗೂ ಅನ್ನಿಸ್ತು ಈ ಶ್ರದ್ಧೆ ನಾವು ಈಶ್ವರಿ ಸೇವೆಯಲ್ಲಿ ಬಳಸ್ಕೊಳ್ಬಹುದು ಅಂತೆ. ಆ ದಿಶೆಯಲ್ಲಿ ನಾನು ಸೇವೆ ಮಾಡಿದೆ, ಅದು ಸಫಲ ಆಯಿತು. ಅಷ್ಟೇ ಅವರ ಹೇಗೆ ಈಶ್ವರಿ ವಿಶ್ವವಿದ್ಯಾಲಯ ಹೋಗ್ತದೆ, ಪುನರ್ಜನ್ಮ ಆಗ್ತದೆ ಅಂತ ತಾವುಗಳು ಹೋಗ್ತಿರ್ಬೇಕು. ಪುನರ್ಜನ್ಮಕ್ಕೆ ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಯೋಗಿನ ಗೃಹೆ, ಯೋಗಿಗಳ ಮನೆಯಲ್ಲೇ ಹೋಗ್ಬಿಡ್ತಾರೆ ಅಂತ. ಅಂತಹ ಯೋಗಮಯ ಪವಿತ್ರ ಗೃಹಸ್ಥ ಜೀವನದೊಳಗೆ ಅವರು ಹೋಗಿ ಜನ್ಮ ತಗೊಂಡಿರ್ತಾರೆ. ಯಾವರಿಗೂ ದುಃಖ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಸುಖಿ ಜೀವನ ಅವ್ರದ್ದಿರ್ತದೆ. ಇನ್ನೂ ಈಶ್ವರೀಯ ಸೇವೆಯಲ್ಲಿ ಅವರು ಪಾಲ್ಗೊಳ್ತಾರೆ ಎಂಬ ವಿಶ್ವಾಸ ನನಗಿದೆ. ಪರ್ಟಿಕ್ಯುಲರ್ಲಿ ಅಂತಹ ವ್ಯಕ್ತಿಗೆ ಅಂತಿಮ ನಮನಗಳು. ಓಂ ಶಾಂತಿ. ಅನೇಕ ವಿಚಾರಗಳಿಂದ ನಾವು ಸಾಕಷ್ಟು ನೊಂದಿರುವಂಥ ದಿನದಲ್ಲಿ ನಮ್ಮ ಮಾವನವರು ಅಲ್ಲಿ ಕರ್ಕೊಂಡ್ಬಂದು ನನಗೆ ಪರಿಚಯ ಮಾಡಿಸಿ, ನೀನು ದಿನ ಬರಬೇಕಪ್ಪ ಅಂತ ಹೇಳಿ ಒಂದು ಕೇಳಿಕೊಂಡಾಗ ನಾನು ಅವರ ಒಂದು ಗೌರವಕ್ಕೆ ನಾನು ಆದರಣೀಯಾಗಿ ನಾನು ಸೆಂಟ್ರಿಗೆ ಬಂದ. ಭಾಳಷ್ಟು ನನಗೆ ಅಲ್ಲಿ ಬಂದಂಥ ದಿನಗಳಲ್ಲಿ ಅವು ಇನ್ನೊಂದು ಕೂಡ ನನಗೆ ನೆನಪಾಗ್ತಾವೆ. ಯಾಕಂದ್ರೆ ಮನುಷ್ಯನಿಗೆ ಸುಖ ಶಾಂತಿ ಬೇಕು. ಯಾಕಂದ್ರೆ ಜೀವನದ ಕಾಲಘಟ್ಟನೇ ಶಾಂತಿ. ಶಾಂತಿ ಇಲ್ಲಪ್ಪ ಅಂತಂದ್ರೆ ಜೀವನದಲ್ಲಿ ನೀವು ಎಷ್ಟೇ ಕೋಟಿಗಟ್ಟಲೆ ಗಳಿಸ್ರಿ, ಏನೇ ಗಳಿಸ್ರಿ, ಯಾವುದೋ ನಿಮಗೆ ಪ್ರಯೋಜನ ಆಗೋದಿಲ್ಲ. ಮನುಷ್ಯನಿಗೆ ಬೇಕಾಗಿದ್ದಂತೆ ಶಾಂತಿ. ಅದು ಶಾಂತಿ ಎಲ್ಲಿಂದ ಸಿಗ್ತದಪ್ಪ ಅಂತಂದ್ರೆ ಮೆಡಿಟೇಷನ್ ಅನ್ನೋದು ಜೀವನದಲ್ಲಿ ನಾವು ಬಹಳ ಒಂದು ಕಾಲಘಟ್ಟ ಮಾಡ್ಕೋಬೇಕಾಗ್ಯದ ಇಂದಿನ ದಿನಗಳಲ್ಲಿ. Tata's oldest sons. I'm his oldest grandchild. I would like to start off with thanking each and every one of you in this room for having made the time to remember my grandpa, our grandpa. I don't want Ishu to scold me later. Your presence has made this event so much more blissful. I express my heartfelt gratitude to BK, Rajyogini, Vijayakkaji and Rajyogini BK Prem Annaji. ನಾವು ವ್ಯಕ್ತಿತ್ವ ಹೆಚ್ಚು ಮಾಡಿದ್ವಲ್ಲ ಅನ್ನೋದು ಆಗ್ಬೋದು. ಅವಧಿಗೆ ನಾವು ಪಡ್ಕೊಂಡಿದ್ದು ಅದು ಇನ್ನೂ ದೊಡ್ಡ ಭಾಗ್ಯ. ಅಪ್ಪನೇ ನಿಮ್ಗೆ ಗೊತ್ತು, ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಈ ಎಲ್ಲರೂ ಬಂದು ನೋಡಮ್ಮಿ ಬಳಗ್ದೋದು ಬದಲಿಲ್ಲ ಬಾಬನ ಮನೆಗೆ. ಒಂದೇ ಇಷ್ಟ ಆಯ್ತು ಕಿ ಬಳಗ್ದೋದು ಬದಲಿ ಒಂದ್ಸಲ ಬಾಬನ ಸಂದೇಶ ತಗೋಲಿ. ಏನಾಯ್ತು ತಕ್ಕೋದೆ ಅವ್ರು ಇರೋ ತನಕ ಯಾರು ಬದಲೇ ಇಲ್ಲ, ಎಲ್ಲರೂ ಕೇಳ್ತಾನೆ
ಅಪ್ಪಾಜಿ ಯಾವುದೇ ಬಂದು ಹೇಳ್ತಿದ್ರು ಬದಿ ಯಾವುದು ಬರಲಿಲ್ಲ. ಇವತ್ತಿನ ಡೇಟಿಗೆ ಎಲ್ಲ ನೀವು ಬಂದಿದ್ದಕ್ಕೆ ನಿಮ್ಗೆ ತುಂಬ ತುಂಬ ಥ್ಯಾಂಕ್ಸು. ಅದಿದ್ದಾಗ ಬಂದಿದ್ರೆ ಇನ್ನೂ ಖುಷಿ ಪಡೋದು. ನನಗೆ ನೆನಪಿದೆ, ನಾವು ಸೊಲಾಪುರಕ್ಕೆ ಹೋದಾಗ ಒಂದೊಂದ್ಸರಿ ಸುರೇಶ್ ಮಾಮ ಅಪ್ಪ ಹೇಳ್ತಿದ್ರು, ಈ ಬರ್ಬೇಕು ನೋಡಪ್ಪ ಮಾಮ ಅಂತಿದ್ರು. ಹಾಂ ಬರ್ತೀನಿ ರೀ. ತುಂಬ ಥ್ಯಾಂಕ್ಸ್ ಬಾಬು ಮಾಮ ಬಂದದು. ಆಮೇಲೆ ಇವಾಗ ನೀವು ಬಂದಿದ್ದಲ್ಲ ಸಂಪರ್ಕದೊಳಗೆ, ನೀವು ಸಂಬಂಧದೊಳಗೆ ಬಂದರೆ ನಮ್ಮ ಅಪ್ಪಾಜಿಗೆ ನೀವು ಏನಾದ್ರು ರಿಟರ್ನ್ ಕೊಟ್ಟಂಗೆ ನೋಡಿ. ಇಲ್ಲಿ ಏನೋ ನೀವೇ ನೋಡಕತ್ತಿದಲ್ಲ, ಕ್ಯಾನ್ಸರ್ ಆಗಿ ಅಕ್ಕೋದೆ 20 ವರ್ಷ ತನಕ ಊಟ ಇರಲಿಲ್ಲ. ಬಟ್ ಅವ್ರ ಬುದ್ಧಿ ಎಷ್ಟೊಂದು ಆ್ಯಕ್ಟಿವ್ ಆಗಿತ್ತು. ಹೆಂಗಾಗಿತ್ತು? ರಾಜಯೋಗ, ಮೆಡಿಟೇಷನು. ಯಾವಾಗ ನಮ್ಗೆ ಇಷ್ಟೊಂದು ಲಾಭ ಆಗುತ್ತೆ, ಎದಕ್ಕೆ ಬರಬಾರ್ದು? ಇಲ್ಲಿ ಏನಿದೆ, ಏನು ಲಾಸ್ ಆಗುತ್ತೆ? ಫೈದಾನೇ ಇದಲ್ಲ. ನಿಮಗೆ ನನ್ನ ರಿಕ್ವೆಸ್ಟ್ ಇದೆ, ಸಂಬಂಧದೊಳಗೆ ಬನ್ನಿ ಬಾಬನ ಜೊತೆ. ಥ್ಯಾಂಕ್ ಯು. ಹಾಕೋದೆ ನಿಮ್ಗೆ ಅಣ್ಣನಿಗೆ ತುಂಬ ತುಂಬ ಟೆನ್ಷನ್. ನನಗೆ ಅನಿಸಿದ್ದಿಲ್ಲ ಈ ರೀತಿ ನಮ್ಮ ಲೌಕಿಕ ಅಪ್ಪಾಜಿದು ಮಾಡಿಕೊಡ್ತೀವಿ ಅಂತ. ಭಾಳ ಅಷ್ಟೇ ಕ್ಲೀನ್ ಪೇಪರು, ಒಳ್ಳೆ ಪ್ರಿಂಟು ಅಷ್ಟೇ ಕ್ಲೀನ್. ಯಾವುದೇ ಅವಾಗ ಬರೀ ಇದರಲ್ಲಿ ಹಾಕ್ತಿದ್ರು, ಇವಾಗ ಎಲ್ಲ ಎಲೆಕ್ಟ್ರಾನಿಕ್ ಇರ್ತಿತ್ತು. ಆದರೆ ಅವಾಗ ಜೋಡಿಸಿ, ಲಿಪಿಯನ್ನು ಜೋಡಿಸಿ ಹಾಕ್ತಿದ್ರು. ಅಷ್ಟೇ ನೀಟಾಗಿ ಮುದ್ರಿಸುವಂಥ ಒಂದು ಪತ್ರಿಕೆ ಇತ್ತು. ಭಾಳ ತಂದೆಯವ್ರ ಜೊತೆಗೆ ಒಡನಾಟ, ಅವರ ಸ್ಫೂರ್ತಿ ತಂದೆಯವ್ರ ಜೊತೆಗೆ ಯಾವಾಗಲೂ ಇತ್ತು. ಏನೋ ಯಾವುದೋ ತಂದೆಯವ್ರಿಗೆ ಯಾವುದೋ ಒಂದು ಎಲೆಕ್ಷನ್ ಹಿನ್ನಡೆ ಆದರೂ ಕೂಡ ಮೌಂಟ್ ಅಬು ಕರ್ಕೊಂಡು ರಾಜೇಂದ್ರ ಪಾಟೀಲ್ ಅವ್ರಿಗೆ ಕರ್ಕೊಂಡು ಹೋಗಿದ್ದು ನನಗೆ ಅನುಭವ ಇದೆ. 85-86 ಇಸ್ವಿಯಲ್ಲಿ. ಭಾಳ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಭಾಳ ಒಂದು ಸಿಟಿಯಲ್ಲಿ, ಕಲಬುರಗಿ ಮತ್ತು ಇನ್ನಿತರ ನಮ್ಮ ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಒಳ್ಳೆ ಗೌರವದ ವ್ಯಕ್ತಿಗಳಾಗಿದ್ದರು. ಮುಂದೆ ಅವರ ಈ ಒಂದು ಪತ್ರಿಕೆ ಉದ್ಯಮದಿಂದ ದೂರ ಆಗಿ ಮತ್ತು ಇದು ಆಧ್ಯಾತ್ಮಿಕದಲ್ಲಿ ತೊಡಗಿಸುವುದರಿಂದ ನಮಗೆ ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು. ಆದರೆ ಅವರು ಯಾವಾಗಲೂ ನಮಗೆ ಸ್ಫೂರ್ತಿದಾಯಕರಾಗಿ